ಅಮ್ಮ ಕಾಪಾಡು ಕಾಪಾಡು. ಜಗವೆಲ್ಲ ತುಂಬಿದೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಬೆರೆತು ನೆನೆವೆನು ದೇವ ಪರಮಾತ್ಮ. ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಪರಮಾತ್ಮ ಕಾಪಾಡು ಕಾಪಾಡು. ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾಯುವರು. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಮಾಧವನರ ಮನೆಯು ಮನಕ್ಕೆ ಬೋಧಗೊಳಿಸುವುದು. ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಜಗದೊಳಿದಕ್ಕೆ ಸಾಟಿ ಕಾಣಿನ ಫಲ ಫಲ ಫಲ. ಹೊತ್ತು ರತ್ನಗಳಿಂದ ಗೆದ್ದಿರುವ ಗೋಡೆಗಳು
ವಜ್ರಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ಇಳಪೊಚ್ಚು ಕಂಬಗಳು. ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ಇಳಪೊಚ್ಚು ಕಂಬಗಳು, ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ಫಲ ಫಲ ಮಾನವ ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು. ರತ್ನದ ಕಳಸಗಳು ಫಳ 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 ಹೊಳೆಯುವವ, ರತ್ನದ ಕಳಸಗಳು ಫಳ 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 ಹೊಳೆಯುವವ. ಮಾಧವನರ ಮನೆಯು ಮನಕ್ಕೆ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಕಣ್ಣಿನ ಪೊತ್ತಳಿಗೆ ಫಲ ಫಲ ಮಾಧವ. ಎತ್ತಲು ನೋಡುತ್ತಿರೆ ಕಣ್ಣಿನ ಪೊತ್ತಳಿಗೆ, ಚಿತ್ತಕ್ಕೆ ಉದವನು ನೀಡುತ್ತಲಿರುವುದು ನೋಡಲ್. ಚಿತ್ತಕ್ಕೆ ಉದವನು ನೀಡುತ್ತಲಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು, ಜಗದೊಳಿದಕ್ಕೆ ಸಾಟಿ ಕಾಣನ ಫಲ 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 ಫಲ. ಏನೀ ಭವ್ಯ ಭವನದ ಶೃಂಗಾರ ವೈಭವ. ಅಬ್ಬಾ ಏನೀ ಮಾಧವನ ಭವನದ ಸೊಬಗು. ಎತ್ತ ನೋಡಿದ ರಕ್ತ, ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು. ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಸೃಷ್ಟಿಕರ್ತನೇನಾದರೂ ತನ್ನ ಸೃಷ್ಟಿಯ ಸೌಂದರ್ಯದ ಸೊಬಗನ್ನೆಲ್ಲ ಮರೆತು ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಈ ಮಾಧವನ ಅರಮನೆಯನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆ ಬರದಂತೆ ಮಾಧವಾಗ್ತದೆ. ಅಬ್ಬಾ ಅಬ್ಬಾ ಸುಗಂಧ ಸೂಸುವ ಅರುಳತೆಗಳು. ಓ ಜೀವಂತ ಸುಂದರಿಯರನ್ನೇ ನಾಚಿಸುವಂತಹ ಶಿಲಾಬಾಲಕಿಯರು, ನಕ್ಷತ್ರಗಳಂತೆ ಹೊಳೆಯುವ ಈ ನಯನಗಳು, ಸಂಪಿಗೆ ಎಸಳಿನಂತಹ ಈ ನಾಸಿಕ, ಬಳ್ಳಿಯಂತೆ ಬಳುಕುವ ನಡು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಈ ಶಿಲಾಬಾಲಕರನ್ನೊಮ್ಮೆ ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಇವರನ್ನು ಬಿಗಿದಪ್ಪಲೇ.
ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸಾ ನಿರಿ ಸನಿ ಪಗರಿ ಸನಿಗಪ ಸನಿ ಪಗರಿ ಸನಿಗಪ ಸ ನಿರಿ ಸನಿ ಪಗರಿ ಸನಿಗಪ ಸನಿ ಪಗರಿ ಸನಿಗಪ ಕರಿ ಸ ಕರಿ ಸನಿ ಪರಿ ಸನಿ ಪಗ ಸನಿ ಪಗರಿ ರಿ ಸನಿ ಪ ರಿ ಸನಿ ಪಗ ಸನಿ ಪಗರಿ ಸನಿ ಸನಿ ಪ ಸನಿ ಪಗ ತರಿಗಿನ 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 ಗುರುವಂಶ ಕುಲ ತಿಲಕ ಕೌಲವೇ ಫಲ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲ ಫಲಾನರ್ತಕೇರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಸೌಭಾಗು ಅದ್ಭುತವಾದ ಸೌಭಾಗು ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಾಧೀನ ಪ್ರಚಂಡ ಘೋರ ರಣರಂಗದಾಧೀನ ಪ್ರಚಂಡ ಘೋರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗಗ್ಗರಿ ರೇ ಸರಿ ರೆ ಗಗ್ಗರಿ ರೆ ಸರಿ ಗರಿ ಸರಿ ಸರಿ ಗ ಬಗರಿ ಗಗ್ಗರಿ ರೇ ಸರಿ ರೆ ಗಗ್ಗರಿ ರೆ ಸರಿ ಗರಿ ಸರಿ ಗ ಬಗರಿ ಸರಿ ಗ ಬಗರಿ ಸರಿ ಗರಿ ಸರಿ ಗರಿ ಗ ಬಗರಿ ಕರದಲ್ಲಿ ಗದೆಯ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಗೌರವ ಉರಿಮೀಸೆಯ ದೊರೆ ಈ ಸರದಾರ ವಿಜಯದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಏನಿ ಭ್ರಾಂತು ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಈ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದು? ಎಲವೆಲವೋ ಕೃಷ್ಣ, ಈ ನಿನ್ನ
ನಿನ್ನ ಮಾಯ ಶಯನಾಗಾರವನ್ನು ಕಂಡು ಬೆರಗಾಗುವವನಲ್ಲ ಈ ಕೌರವೇಶ್ವರ. ಅಖಂಡ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಾ ದೇವಿಯ ಕುವರ ಗಾಂಧಾರ ದೇವಿಯ ಗರ್ಭ ಸಂಜಾತ. ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಛೇ ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕೆಗೆ ಮೊದಲೇ ಬಂದದ್ದಾಯಿತು. ಇನ್ನು ನನ್ನ ಸೌಭಾಗ್ಯವು ಹೇಗಿರುವುದೋ ನೋಡೋಣ. ಓ ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು, ಇನ್ನೇನೋ ಎಚ್ಚರಗೊಳ್ಳುವರು. ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ಕೃಷ್ಣನು ಮಲಗಿರುವನು? ವಿರಾಟನ ಪುತ್ರಿ ಉತ್ತರ ವಿವಾಹದಲ್ಲಿ ಆಗಲಿರುಳು ತನು ನೊಂದು ಜಾಗರಣೆ ಮಾಡಿ ಮಲಗಿರುವೆಯಾ ಕೃಷ್ಣ? ಸಾತ್ಯಕಿ, ರಾಜ್ಯಭಾರವನ್ನೆಲ್ಲ ತನ್ನಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ನಿದ್ದೆಯಲ್ಲಿ ತಲ್ಲೀನನಾಗಿರುವನಲ್ಲ. ಎಂತಹ ಸುಖ ಪುರುಷನಯ್ಯ ಈತನು. ಅದಿರಲಿ ಸಾತ್ಯಕಿ, ಒಂದು ಮಾತಿದೆ. ಏನದು ಗುರುರಾಜ? ನಮಗೂ ಪಾಂಡವರಿಗೂ ಘನಘೋರ ಯುದ್ಧವು ಸಂಭವಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಾವು ಉತ್ತರ ಕೊಡುವುದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಒಂದು ವೇಳೆ ಕೃಷ್ಣನೇನಾದರೂ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವ ಸಹಿತ ಅಕ್ಷೋಹಿಣಿ ಸೈನ್ಯದವೇ ನಮ್ಮ ವಶವಾದಂತಲ್ಲವೇ? ಓಹೋ, ಸಂದೇಹವೇ ಇಲ್ಲ. ಬನ್ನಿ, ಪೀಠದಲ್ಲಿ ಕುಳಿತುಕೊಳ್ಳಿ. ನಾನಾರು ಚಂದ್ರಕುಲ ಚಕ್ರೇಶ್ವರ ಮೋಹಿತ ಮಹಾದಿಗ್ದಿಗಂತನಾದ ನಾನು ಈ ದನ ಕಾಯುವ ಗೊಲ್ಲನ ಪದದಡಿಯಲ್ಲಿ ಅಸಂಭವ, ಅಪಮಾನ. ನಮಗೇನಿದ್ದರೂ ಉಚಿತವಾದ ಸ್ಥಾನ
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಖ? ಏಕೆ, ಏನಾಯಿತು ಸಾತ್ಯಕಿ? ನಾನು ಅದನ್ನು ಹೇಳಲಾರೆ, ನೀನೇ ನೋಡು. ಓಹೋ, ಕೌರವೇಶ್ವರ, ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ಯಕಿ, ವಿಡಂಬನೆಯಲ್ಲ. ಈ ಈ ಪಾಂಡವರ ದುರ್ದೈವ, ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಆನಂದದ ವಿಷಯ ಅಲ್ಲವೇ? ಯಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವವು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವೂ ಸದಾ ನಿನ್ನ ಮೇಲಿರಲಿ. ನಂತರ ನಾ ಬರುವೆನು. ಅರ್ಜುನ, ನನ್ನನ್ನು ನೋಡಿ ನಿನಗ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ವಿಷಯ ತಿಳಿದ ಬಳಿಕವೇ ನಾವು ಹೊರಟದ್ದು. ನಮ್ಮ ಸುದೈವ ಬಲದಿಂದ ನಾನೇ ಮೊದಲು ಬಂದು ತಲುಪಿರುವೆನು. ಸುಯೋಧನ, ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನ ರೂಪದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗುವ ಇಚ್ಛೆಯಿಂದ. ಏನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು ಅಂತ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆಯುವುದಿಲ್ಲ. ಹೇ ಜನಾರ್ದನ, ಸಾಗರಿಕನಾಗು. ಶಬರಿಗ ಭಯವನಿತ್ತ ಪ್ರಭುವೇ ಕೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳ್ಯೋ. ಏನು ನಿನ್ನಯಲಿ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎಂದ ಮರ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಹಗೆಗಳ ನಗಗಿ ರಾಗಿಸದೆ ಯೋಗ ನಿಂದೆಯು ಜಾಗೃತನಾಗು. ಶಯನ ಸುಂದರವದನ ಲೋಕದ ಭವ ಬಂಧನ. ಲೋಕದ ಭವ ಬಂಧನ. ಹೇ ಜನಾರ್ದನ, ರಘುನಗುತ್ತಲೇ ಈ ಜಗವ ಬೆಳಗಿದೆ. ಹೇ ವಾಸುದೇವ, ಕಾಪಾಡು. ಭೃಗುಮುನಿದಾತ್ಪತಿ ಅಕ್ಷಯ ಕಳಿಸಿ ಮೋಕ್ಷವನಿ ತಂದೆ.
ಕಳಿಸಿ ಮೋಕ್ಷವನ್ನಿ ಶಯನ ಕರವದನ ಲೋಕದ ಭವಬಂಧನ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ ಪಾಂಡವರು ನಿಜ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಪಾಂಡವರು ನಿಜ ಶರಣ್ಯ. ಮಾನವ ಸಹಿಸದೆ ಹೊರೆ ಇಡಲು ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಲು ಸ್ಪರ್ಧದಿ ಬಂದು ಕಾಯ್ದೆ ನೀನೆಂದು ನಿಂತು ಮೌನವೇ ಜನಾರ್ದನ. ಸ್ಪರ್ಧದಿ ಬಂದು ಕಾಯ್ದೆ ನೀನೆಂದು ನಿಂತು ಮೌನವೇ ಜನಾರ್ದನ. ಶಯನ ಕರವದನ ಶಯನ ಕರವದನ ಲೋಕದ ಭವಬಂಧನ ಲೋಕದ ಭವಬಂಧನ. ಕರವದನ ಏಳು ಜನಾರ್ದನ. ಹೇಳು ಜನ ಜಾಗರಿಕನ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಅಮೃತ ತುಣುಕುಡು. ಹೇಳು ಚಕ್ರಪಣಿ ಹೇಳು, ಮೂರು ಲೋಕದ ಮಂಗಳಕರವು ನಿನ್ನನ್ನೇ ಸೇರಿದೆ. ಹೇಳು ವಾಸುದೇವ, ಹೇಳು ವಾಸುದೇವ. ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಬಂದವನು ಈ ಚರಣದಡಿ ಲೇಖಿ ಕುಳಿತುಕೊಂಡೇ ಪಾರ್ಥ. ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಪಾದ ಸನ್ನಿಧಿಯೂ ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಕುರುಚಕ್ರೇಶ್ವರ. ಭಾವ ಪರಮೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಹುದಾಗಿತ್ತಲ್ಲ ಭಾವ. ಸಾರ್ವಭೌಮರಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುತ್ತಿರುವವರನ್ನು ಎಚ್ಚರಗೊಳಿಸಬಹುದು. ಆದರೆ ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರ ಅರ್ಜುನನು ಬಂದೊಡನೆ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬಹಳ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣವೇನು? ಕಾರಣ ಬಡದಂತೆ ಬಂದಿರ್ಬೋದು ಗುರು ಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಬಂದಿರುವನು ಕೃಷ್ಣ. ಏನು ಭಾವ, ಪಾಂಡವರಿಗೂ ನಿಮಗೂ ಸಂಗ್ರಾಮವೇ? ಪಾರ್ಥ, ನೀನು ಕೂಡ ಈ ಕೃಷ್ಣನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುವುದು? ಹೌದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬೀರಿತು. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ಇಲ್ಲ ವಾಸುದೇವ, ದ್ವಾರಕೆಗೆ ಮೊದಲು ಬಂದದ್ದು ನಾನು. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಾಧೀಶನೂ ಆಗಿರುವೆ. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ
ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀವು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು, ಇರಬಹುದು. ಆತನಿಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಆದರೆ ಭಾವ, ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ನಿನ್ನ ಸಲಹೆ? ಭಾವ, ಯುದ್ಧವು ಎಂತಹ ಅನರ್ಥ ಕಾರ್ಯವೆಂಬುದನ್ನು ಬಲ್ಲೆಯ? ಇಹಲೋಕ ರಾಜರಾಳಿನ ಮರ್ಮ. ಭಾವ, ನೀ ಬಲ್ಲೆಯ? ಇಹಲೋಕ ರಾಜರಾಳಿನ ಮರ್ಮ. ದಹಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯಕೋ. ಭಾವ, ಭರತ ಕಂಡ ಪ್ರಳಯದಿ ಸಂತಾಪ ದೂರೇಕ ಬೇಡವೋ ಈ ಹಠ ಸಮರ ಸಾಹಸ ಅನುದಿತ. ಭರತ ಕಂಡ ಪ್ರಳಯದಿ ಸಂತಾಪ ದೂರೇಕ ಬೇಡವೋ ಈ ಹಠ ಸಮರ ಸಾಹಸ ಅನುದಿತ. ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ? ಭಾವ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಲು. ಭಾವ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಲು. ಒಂದು ಬಳಗರ ಕರಿಂದ ಒಂದು ಬಳಗರ ಕರಿಂದ ಬಂದು ಬಳಗರ ಕರಿಂದ ಮರಣ ಹೋಮ ಮಾಡಬೇಡ. ಭಾವ, ಮರಣ ಹೋಮ ಮಾಡಬೇಡ. ಪ್ರಾಣನಾಗಿ ಹೋಗಬೇಡ. ಭರತ ಕಂಡ ಪ್ರಳಯದಿ ಲಾಭ ಸಂತಾಪ ದೂರೇಕ ಬೇಡವೋ ಈ ಹಠ ಸಮರ ಸಾಹಸ ಅನುದಿತ. ಭರತ ಕಂಡ ಪ್ರಳಯದಿ ಲಾಭ ಯಾರಿಗೋ? ಲಾಭ ಯಾರಿಗೋ? ಭಾವ, ಯುದ್ಧವು ಎಂತಹ ಅನರ್ಥ ಕಾರ್ಯವೆಂಬುದನ್ನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋರಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ ಭಾವ?
ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ? ಕೃಷ್ಣ, ಭಾವ, ಈ ನಿನ್ನ ಹಿತವಚನಗಳನ್ನು ಕೇಳಲು ಹಸ್ತಿನಾವತಿಯಿಂದ ನಾನು ದ್ವಾರಕೆಗೆ ಬರಲಿಲ್ಲ. ಏನು ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ ತಡೆ ಭಾವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವಾಕ್ಷಿಣಿ ಸೈನಿಕಗಳ ಒಂದು ಕಡೆ, ಮತ್ತೊಂದು ಕಡೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಪಾರ್ಥ, ನಿನಗೆ ಯಾವುದು ಬೇಕು? ವಾಸುದೇವ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವ ವಾಸುದೇವ. ತಥಾಸ್ತು ಪಾರ್ಥ. ಅವಿಮುಖನು ನಿರಸ್ತ್ರನು ಈತನನ್ನು ಕಟ್ಟಿಕೊಂಡು ರಣಾಂಗಣದಲ್ಲಿ ನಾನೇನು ಮಾಡಲಿ? ಕೃಷ್ಣ, ಭಾವ, ನನ್ನ ಗುರುದೇವ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯದೊಳವೇ ನನಗಿರಲಿ. ಫಲ ಫಲ ಭಾವ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ಎಷ್ಟೇ ಆಗಲಿ ಚಂದ್ರಕುಲ ಚಕ್ರೇಶ್ವರನಲ್ಲವೇ ಭಾವ? ಅಲ್ಲವೇ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೈ ಅಡ್ಡೈಕು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಹೊಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಹೊಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ ಪ್ರಚಂಡ ತಾಂಡವ ಪ್ರಳಯ ತ್ರಿಮನಾದ ಧರಣಿನಾಥ ಚತುರ ಈ ಕೌರವೇಶ್ವರ ರಾಜಧರ್ಮಗಳನ್ನು ಸಹಿಸಲಾರ ಕಣದೋ ಆಯುಧವೊಂದಷ್ಟೇ ಧರಿಸದಿರೆ ಹೇಳಿ ಪಾಂಡವರನದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ಸಂಪ್ರನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಆ ಪಾಂಡವರೆಂದರೆ ನಿನಗದೆಷ್ಟೊಂದು ಮಮಕಾರ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಆದರೂ ಬಾಧಕವಿಲ್ಲ ಕೃಷ್ಣ, ಹೇಳಿ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ಮುಂಬರುವ ಭೀಕರ ಸಮರದಲ್ಲಿ ಯಾರ ಪರವಾಗಿಯೂ ಆಯುಧ ಹಿಡಿದು ಕಾದಾಡುವುದೆಂದು ವಚನ ಕೊಟ್ಟಿರುವೆ. ಆ ವಚನ ಭ್ರಷ್ಟನಾದಿಯೇ? ಎಚ್ಚರ. ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು ಭಾವ. ಇರಲೇಬೇಕು. ಈಗ ಮಾತುಗಳೇಕೆ ಭಾವ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳಸಂಚು ಫಲಿಸಿತೆಂದು ಇಗ್ಗಬೇಡವೋ ಮಾಧವ? ಖಂಡಿಸೋಣವೇ? ಸಮರಾಂಗಣದಲ್ಲಿ ಹೀಗೆ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ಭಗವಾನು ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆ ಸಫಲವಾಯಿತು. ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿಕೊಂಡೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆ ಅಲ್ಲ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನು ಕಟ್ಟಿಕೊಂಡು ಸಮರಾಂಗಣದಲ್ಲಿ ನೀನು ಏನು ಸಾಧಿಸುವೆ ಪಾರ್ಥ? ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ನಿನ್ನನ್ನು ಹೊಂದಿದೆನು. ಮಾಧವ ನಿನ್ನ ಯಾದಯಾದೆ, ಮಾಧವ ನಿನ್ನ ಯಾದಯಾದೆ. ಪಾರ್ಥ,
ಕಾರಣ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೇನು ಕೃಷ್ಣ, ನಿನ್ನನ್ನು ಹೊಂದಿದೇನು. ನಿರ್ಗತಿಗರ ಗತಿಯು ಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶಗಳ ರಜ್ರಗಳನ್ನೇ ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಹೆಚ್ಚೇನೋ ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಾಸುದೇವ, ಧನ್ಯನಾದೆನ ಹರಿಗೆ, ಧನ್ಯನಾದೆನ. ಧನ್ಯನಾದೆನ ಹರಿಗೆ, ಧನ್ಯನಾದೆನ.
ನನಗೆ ಅನುಮತಿಯನ್ನು ಕೊಡು, ಮತ್ತೆ ಪುನಃ ನೋಡುವೆನು. ತಥಾಸ್ತು ಪಾರ್ಥ. ಅಂತೂ ನನ್ನ ದ್ವಾರಕ ಯಾತ್ರೆಯು ಸಫಲಗೊಂಡಿತು. ಆ ಕಳ್ಳ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು. ಮದ್ದಾನೆ ಬಳವುಲ್ಲ. ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯದಳವೇ ನಮ್ಮ ವಶ. ಎಲವೆಲವೋ ದ್ವಿತೀಯ ಪಾಂಡವ, ಬರುವ ಭೀಕರ ಸಮರದಲ್ಲಿ ನಿನ್ನ ಒಡಲನ್ನು ಸೀಳಲು ನನ್ನ ಈ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ನನ್ನ ಈ ಉಕ್ಕಿನ ಬಾವುಗಳು ಏಕೆ ಏಕೆ ಕುಣಿಯುತ್ತಿರುವವು? ಆ ಕಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಲೇಬೇಕು. ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನ ಈ ದುರ್ಯೋಧನನ ವಶ. ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಕಂಗೊಳಿಸುತ್ತಿರುವ ಆ ರಾಜ ಮುಕುಟ ಸದಾ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಿಂದ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಿಂದ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಸೈನ್ಯದ ಕುಲದಿಂದ ಸಮರವಿದ್ದರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಸೈನ್ಯದ ಕುಲದಿಂದವಾದಿ ಸಮರವಿದ್ದರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೇಡಿಬಿಡು ನಮ್ಮ ತಮ್ಮನು, ಆತನಿಗೆ ಹಾರಿಸುವ ವೀರನೊಂದನು. ಭೀಮನನ್ನು ಸೇಡಿಬಿಡುವ ನನ್ನ ತಮ್ಮನು, ಆತನ ಶಿರ ಹಾರಿಸುವ ವೀರನೊಂದನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ.